ನಮಸ್ಕಾರ ವೀಕ್ಷಕರ, ವಿಂಡಿಯೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾವಿವತ್ತು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೈದಿ ನಂಬರ್ 6106. ಏಕೆಂದರೆ ಇದು ಒಂಥರ ಈಗ ಟ್ರೆಂಡಿಂಗಲ್ಲಿದೆ. ಬಾಸ್, ಸ್ಯಾಂಡಲ್ವುಡ್ನ ಕಿರೀಟ ಅಂತಲೇ ಕರಿಬೋದು. ಡಿ ಬಾಸ್, ನಮ್ಮ ಬಾಸ್ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಆದರೆ ನೀವು ಎಷ್ಟೋ ಕಡೆ ನೋಡ್ಬೋದು, ಅವರು ಮಾಡಿರೋವಂಥ ಸಹಾಯ ಕೂಡ ಈಚೆ ಬರೋಲ್ಲ. ಈಗ ಅದೇನೋ ಹೇಳ್ತಾರಲ್ಲ, ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ, ಆ ಥರ ಸಹಾಯ ಅವ್ರದ್ದು. ಅಂದರೆ ಈ ಪ್ರಕರಣ, ಈಗಿನ ಪ್ರಕರಣ ಏನು ಮಾಡಿದೆ ಅಂದರೆ, ಏನೇನು ಸಹಾಯ ಮಾಡಿದಾರೋ, ಎಷ್ಟು ಜನಕ್ಕೆ ಸಹಾಯ ಮಾಡಿದಾರೋ ಅದೆಲ್ಲ ಈಚೆ ಬರಬೇಕು. ಆಗ ಬಂದ್ರೇ ಏನು ಎಲ್ಲ ಇವನು ಕ್ರೂರಿ, ಕುಡಿದ್ರೆ ಇವನು ಬೈತಾನೆ ಹೊಡಿತಾನೆ ಅಂತ ಇದ್ದಾರಲ್ಲ, ಅವರೆಲ್ಲ ಲಿಪ್ ಲಾಕ್ ಆಗುತ್ತೆ, ಬಾಯಿ ಬಿಡೋಲ್ಲ. ಆವಾಗ ಜನಕ್ಕೆ ಸ್ವಲ್ಪ ಮಟ್ಟಿಗೆ ಓ ಆಯ್ತಪ್ಪ, ಏನೋ ತಪ್ಪು ನಡೆದಿದೆ, ಸಹಜ. ಕಾನೂನು ಪ್ರಕಾರ, ಕಾನೂನು ವಿರುದ್ಧ ಯಾರೂ ಓಡಾಡೋಕ್ಕಾಗಲ್ಲ. ನೋವನ್ನಾಗನಷ್ಟಲ್ಲ. ಕಾನೂನು ಏನು ಹೇಳುತ್ತೋ ಕಾನೂನಿಗೆ ನಾವು ತಲೆ ತೆಗಿಸ್ಲೇಬೇಕು, ಇಲ್ಲ ಅಂತ ಅಲ್ಲ. ಈಗ ಎಷ್ಟು ಜನ ತಪ್ಪು ಮಾಡಲ್ಲ, ನಾವು ಮಾಡ್ತೀವಿ, ಜನಗಳೆಲ್ಲ ಮಾಡ್ತಾರೆ. ತಪ್ಪು ಮಾಡೋ ಸಹಜನೇ, ಏನೋ ನಡೆದೋಗಿದೆ ಬಿಡಿ, ಕಾನೂನು ಪ್ರಕಾರ ಅಪರಾಧ ಆಗುತ್ತೆ, ಅದೇನು ಶಿಕ್ಷೆ ಕೊಡ್ತಾರೋ ಶಿಕ್ಷೆ ಅನುಭವಿಸ್ಕೊಂಡು ಬರ್ತಾರೆ. ಅದ್ರ ಬಿಟ್ಟು ಹೊಡೆದ್ರೆ ತಲೆ ನಿಲ್ಲಲ್ಲ, ಅವನಿಗೆ ಹೊಡಿತಾನೆ, ಇವನಿಗೆ ಹೊಡಿತಾನೆ, 50 ಜನ ಇದ್ರು ಶೆಡ್ಡಲ್ಲಿ, ಹಂಗೆ ಬೆಲ್ಟಲ್ಲಿ ಹೊಡೆದ, ಅದ್ರಲ್ಲಿ ಹೊಡೆದ, ಇರೋದು ಏನ್ರಿ ಬೇಕೇನ್ರಿ ಇವೆಲ್ಲ? ನಿಮಗೆ ಏನು ಯಾರೂ ಮಾಡದೇ ಇರೋಂಥ ತಪ್ಪು ಮಾಡಿದಾರ? ಇನ್ನು ವೀಕ್ಷಕರೇ, ಈ ಕೈದಿ ನಂಬರ್ 6106 ನಾವು ಏಕೆ ತೊಗೊಂಡು ಅಂದರೆ, ನಾವು ಸ್ವಲ್ಪ ಹಿಂದೆ ಹೋಗೋಣ ಅಂತ, ನಮ್ಮ ಬಾಸ್ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ನೀಡೋಣ ಅಂತ. ಯಾಕಂದರೆ ಹಲವಾರು ಸಿನಿಮಾಗಳನ್ನು ಮಾಡಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರೋ ಒನ್ ಆ್ಯಂಡ್ ಓನ್ಲಿ ಬಾಸ್, ಡಿ ಬಾಸ್, ಸ್ಯಾಂಡಲ್ವುಡ್ನ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಪಡಿಬೇಕು ಅಂದರೆ ಎಷ್ಟು ಕಷ್ಟ ಬೀಳ್ಬೇಕ್ರಿ, ಎಷ್ಟು ಮನಸ್ಸು, ಎಷ್ಟು ಹೃದಯ ಅವ್ರನ್ನ ಕಾಪಾಡ್ತಿದ್ದೆ ಅಂದರೆ ಅದು ಮೋಸ್ಟ್ಲಿ ಅದು ತಾಯಿ ಚಾಮುಂಡೇಶ್ವರಿಗೆ ಗೊತ್ತೇನೋ. ಅದು ಈಗೂ ಅವರೇ ಕಾಯ್ತಾ ಇರ್ತಾರೆ. ತಿಂಗಳಿಗೊಂದ್ಸಲಿ ಆಗ್ಬೋದು, 2 ತಿಂಗಳಿಗೊಂದ್ಸಲಿ ಆಗ್ಬೋದು, ಅವರು ಓದೇ ಹೋಗ್ತಾರೆ. ಇನ್ನು ಇವರ ದೊಡ್ಡ ಬಾಸ್ ಆದಂಥ, ಅಂದರೆ ಅವರ ಅಪ್ಪ ಆದಂಥ ತಗುದೀಪ್ ಶ್ರೀನಿವಾಸ್, ಇವರು ಮೂಲತಃ ಕೊಡಗಿನವರಾಗಿರ್ತಾರೆ. ಫಸ್ಟು ಕೊಡಗಲ್ಲಿದ್ದೆ, ಅವರು ಇಂಡಸ್ಟ್ರಿಯಲ್ಲೆಲ್ಲ ಬಂದವರು. ಆದರೆ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು, ದರ್ಶನ್ ಅವರು ಹೀರೋ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಅಂದರೆ ಅವಾಗ ಅವರು ವಿಲನ್ ಕ್ಯಾರೆಕ್ಟರ್ ಮಾಡೋಕ್ಕೆ ಕೇವಲ ಒಂದು ಸಿನಿಮಾಗೆ 10,000 ಪಡಿತಾ ಇದ್ರಂತೆ. ಆದರೆ ಈಗ ಅವರ ಮಗನಾದಂಥ ದರ್ಶನ್ ತೂಗುದೀಪ್ ಒಂದು ಸಿನಿಮಾ ಅಡ್ವಾನ್ಸೇ 10 ಕೋಟಿ ರೀ. ಇನ್ಯಾವ ರೇಂಜಿಗೆ ಹೆಸರು ಮಾಡಿರಬೇಕು ಮನುಷ್ಯ. ಆಲ್ಮಾರದಿಂದ ಇಡ್ಡಿ ಲೈಟ್ ಬಾಯ್ ಆಗಿ ತಿರ್ಗಾ ಕ್ಯಾರವನ್ನಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಹಿಡ್ದು ಸೈಡ್ ಆ್ಯಕ್ಟ್ರು, ಧಾರಾವಾಹಿಗಳು, ಇನ್ನು ಅದೆಲ್ಲ ಆದಮೇಲೆ ಎಷ್ಟು ಕಷ್ಟಪಟ್ಟು ಇಂಡಸ್ಟ್ರಿಗೆ ನಾನು ಬೆಳಿಲೇಬೇಕು ಅಂತ ಛಲ ಇಟ್ಕೊಂಡು ಬರ್ತಾರಲ್ಲ, ಆ ಛಲನೇ 2001ರಲ್ಲಿ ಮೆಜೆಸ್ಟಿಕ್ಕಿಂದ ಬಂದಂಥ ಡಿ ಬಾಸ್ ಇವತ್ತು ಎಲ್ಲಿದ್ದಾರೆ? ಕಾಟೇರ ಫಿಲಮ್ ಎಲ್ಲಿದೆ ರೀ? ಯಾರಾದರೂ ಮಾಡೋಕ್ಕೆ ಸಾಧ್ಯ? ಸಂಗೊಳ್ಳಿ ರಾಯಣ್ಣ ಎಂಥ ಫಿಲಮು, ಯಾರಾದರೂ ಮಾಡೋಕ್ಕೆ ಸಾಧ್ಯನಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಸ್ಯಾಂಡಲ್ವುಡಲ್ಲಿ? ಆಗತ್ತು ಆಗಿರತ್ತು, ಆ ಕತ್ತಿದು ಬೀಸೋದು ಹೇಳ್ರಿ, ಅದು ತೂಕ. ತಿರ್ಗಾ ಯಾವುದು ಕುರುಕ್ಷೇತ್ರ ಏನು ವೆಯ್ಟು, ತಲೆ ಮೇಲೆ ಕಿರೀಟ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಆ ಬಾಡಿ, ಆ ವೆಯ್ಟು, ಡಯೇಟು ಎಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಏನು ತಮಾಷೆ ಮಾತುಗಳ. ಅಂಥ ಮನುಷ್ಯನ ಯಾವುದೋ ಒಂದು ಸಣ್ಣ ಪುಟ್ಟ ಆಗುತ್ತೆ, ಕೆಲವೊಂದು ಅದೇ ಆಗುತ್ತೆ, ಇಲ್ಲ ಅಂತ ಹೇಳೋದು. ಮನುಷ್ಯರಿಗೆ ತಪ್ಪು ಮಾಡೋ ಸಹಜ. ಈಗ ಎಷ್ಟು ಜನ ಮಾಡಿಲ್ಲ, ಎಷ್ಟು ಜನ ಕೊಲೆ ಮಾಡಿಲ್ಲ, ಎಷ್ಟು ಜನ ರೇಪ್ ಮಾಡಿಲ್ಲ, ಎಲ್ಲದಕ್ಕೂ ಸಾಕ್ಷಿ ಕೊಡ್ಸಿದ್ದೀರಾ ನೀವು? ನ್ಯಾಯ ಕೊಡ್ಸಿದ್ದೀರೇನ್ರಿ? ಎಲ್ಲಿ ಕೊಡಿಸ್ತೀರಾ? 2 ದಿನ ಅವ್ರು ಯಾರು ರೇಪ್ ಮಾಡಿದ್ರೆ ಅಷ್ಟೇ, 2 ದಿನ ತೋರಿಸೋದು, ಸುಮ್ಮನೆ ಆಗ್ಬಿಡೋದು. ಏನು ಇವ್ರದ್ದು ಹಾಕಿದ್ದೆ 1, 2, 10 ಆಗಲಿ, ನಿನ್ನೆ 10 ದಿನ ಡಿ ಗ್ಯಾಂಗ್ ಜೈಲಲ್ಲಿದ್ದಾರೆ. ಇರಲಿ ಬಿಡ್ರಿ, ಏನು ನೀವು ನೋಡ್ಕೋತಿದ್ರ? ತಪ್ಪು ಮಾಡಿದ್ರೆ ಈಚೆ ಬರ್ತಾರೆ.
ಇನ್ನು ನಾವು ಒಂದು 4 ಸಿನಿಮಾ ಹೇಳ್ದವು, ಸಾಕಷ್ಟು ಕಷ್ಟಪಡ್ರಿ. ಇನ್ನು ಅದೆಲ್ಲ ಬಿಟ್ಟು ಕ್ರಿಯಾ, ಬುಲ್ಬುಲ್, ಸಾರಥಿ, ಮೆಜೆಸ್ಟಿಕ್ ಆಯಿತು, ಕಲಸಿಪಾಳ್ಯ, ಸುಂಟರ ಗಾಳಿ, ನನ್ನ ಪ್ರೀತಿಯ ರಾಮು. ಈ ಫಿಲಮು ನೋಡ್ಬೇಕ್ರಿ. ಫಿಲಮ್ನ ಆ ಥರ ಎಫರ್ಟ್ ಹಾಕಿ ಆ ಕಣ್ಣು ಇಟ್ಕೊಂಡು ಅದು ಇದು ಬಾಡಿಸ್ಕೊಂಡು, ಈಗೂ ನಮ್ಮ ಬಾಸ್ಗೆ ಒಂದು ಕಣ್ಣು ಮುಂಜಾಗುತ್ತೆ, ಅದಕ್ಕೆ ಅವ್ರು ಸ್ಪೆಕ್ಸ್ ಹಾಕೋದು. ಅದು ಫಿಲಮಿಗೆ ಕೊಟ್ಟಿರೋ ಎಫರ್ಟ್ ಅಂದರೆ. ಆ ಫಿಲಮಿಂದ ಒಂದು ಕಣ್ಣೇ ತ್ಯಾಗ ಮಾಡೋ ರೀತಿಗೆ ಬಂದಿದ್ದಾರೆ ಅವರು. ಏನು ತಮಾಷೆ ಮಾತುಗಳು, ಆ ಕಣ್ಣು ಉಬ್ಬನೆಲ್ಲ ಮೇಲ್ಗಡೆ ಹಾಕ್ಕೊಂಡು ಮಾಡಬೇಕು ಅಂದರೆ ಏನು ತಮಾಷೆ ಮಾತುಗಳ. ತಿರ್ಗಾ ಅದು ಇನ್ನೊಂದು ಸಾಧು ಕೋಕಿಲವರು ಒಂದು ಇದು ಹೇಳ್ತಾರೆ, ಯಾವುದು ಉಪೇಂದ್ರ ಅವ್ರದ್ದು ಅನಾಥ ಫಿಲಮಲ್ಲಿ ಲಾಸ್ಟಿಗೆ ಮೂಟೆ ಕಟ್ಬಿಟ್ಟು ಒಂದು 15 ನಿಮಿಷ ಇಟ್ಟಿದ್ರಂತೆ ಮೂಟೆಯಲ್ಲಿ. ಏನು ನೊಣ ಎಲ್ಲ ಮುರ್ಸ್ಕೊಂಡು ಯಾರ್ರೀ ಮಾಡ್ತಾರೆ? ಯಾವ ಹೀರೋ ಮಾಡ್ತಾನೆ ಸ್ಯಾಂಡಲ್ವುಡ್ಡಲ್ಲಿ? ಸ್ಯಾಂಡಲ್ವುಡ್ ಅಲ್ಲ, ಬೇರೆದೇ ಹೇಳ್ರಿ. ಯಾರು ಮಾಡ್ತಾರೆ ಆ ಥರ? 7 ಅಡಿ ಕಟ್ಟೋಟ್ ನಾವು ಚಿಲ್ದಲ್ಲಿ ಹಾಕ್ಬಿಟ್ಟು ಹಿಂಗೆ ಕಟ್ಬಿಟ್ಟು 4 ಗಂಟೆ ಬಿಡಬೇಕು ಅಂದರೆ ಇರ್ತಾರೆ ರೀ. ನಮ್ಮಂಥವ್ರೇ ಇರೋಕ್ಕಾಗಲ್ಲ. ಆ ಥರ ಎಫೆಕ್ಟು, ಆ ಥರ ಎಫರ್ಟ್ನ ಫಿಲಮಲ್ಲಿ ತೋರಿಸ್ತಾರೆ ಅಂದರೆ ಒನ್ ಆ್ಯಂಡ್ ಓನ್ಲಿ ದಟ್ ಈಸ್ ದ ಡಿ ಬಾಸ್. ಈಗ ಹಲವಾರು ಹೇಳ್ಬೋದು ನಾವು, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ. ಹೌದು, ಬಂದಿಲ್ಲ, ಸಹಾಯಕ್ಕೆ ಬರ್ತಾರೆ. ಅಯ್ಯೋ ನಮ್ಮ ಅಣ್ಣ, ನಮ್ಮ ಬಾಸು ಅಂತ ಹಿಂದೆ ಓಡಾಡ್ತಾರೆ. ಇವತ್ತು ಬಂದಿಲ್ಲ, ಮುಂದೊಂದು ದಿನ ಬಂದೇ ಬರ್ತಾರೆ. ಅವಾಗ ಹೇಳ್ಬೋದಲ್ಲ ಇವರು, ಎಲ್ಲೋಗಿದ ನಮ್ಮ ಮಗನೇ ಅಂತ ಕೇಳ್ಬೋದಲ್ಲ, ಅಧಿಕಾರ ಇದೆಯಲ್ಲ. ಬಾಸು ಅಂತ ಅರ್ಥಾನೆ. ಬಾಸ್ ಬೈದ್ರೆ ಬೈಸ್ಕೊಬೇಕು, ಸಹಾಯ ಪಡ್ಕೊತಾರೆ. ಫಿಲಮ್ಮು ರಿಲೀಸ್ಗೋಸ್ಕರ ಇದು ಕರ್ಕೊಂಬರ್ತಾರೆ. ನಮ್ಮ ಅಣ್ಣ ಬಂದವ್ರೆ, ಯಾಕೆ? ಫಿಲಮ್ ಚೆನ್ನಾಗಿ ಓಡೋಕ್ಕೋಸ್ಕರ ಕರ್ಕೊಂಬರ್ತಾರೆ. ಫಿಲಮ್ ಆದಮೇಲೆ, ರಿಲೀಸ್ ಆದಮೇಲೆ ಕೈ ಬಿಟ್ಬಿಡೋದ? ಈಗ ಇಷ್ಟು ಕಷ್ಟದಲ್ಲಿದ್ದಾರೆ, ನಿಂತ್ಕೊಬೇಕು. ಸುಖಕ್ಕೆ ಬರ್ತೀರಾ, ಕಷ್ಟಕ್ಕೂ ಬನ್ನಿ, ಬೇಡ ಅಂತೀರಾ? ಅಥವಾ ಇವರೇನೋ ಬೇಡ ಅಂತಾರ? ಸರಿ, ಏನೋ ಸ್ಟೇಷನಲ್ಲಿದ್ದರೂ ಬರೋಕ್ಕಾಗಲಿಲ್ಲ, ಪೊಲೀಸ್ನವ್ರು ಬಿಡಲಿಲ್ಲ, ಯಾಕೆ ಈಗ ಹೋಗೋಕ್ಕಾಗಲ್ವಾ? ಅದು ಹೋಗಿದ್ದಾರೆ, ಹಲವಾರು ಜನ ಹೋಗಿದ್ದಾರೆ. ರಕ್ಷಿತಾ ಪ್ರೇಮ್ ಅವ್ರು ಹೋದ್ರು, ತಿರ್ಗಾ ಇವ್ರು ಹೋದ್ರು, ಯಾರು ಟೈಗರ್ ಪ್ರಭಾಕರ್ ಅವರು ಹೋದ್ರು, ಹಲವಾರು ಜನ ಹೋಗ್ತಾ ಇದ್ದಾರೆ. ಆದರೆ ನೀವು ಹೋಗ್ಬೋದಲ್ಲ. ಇನ್ನು ವೀಕ್ಷಕರೇ, ಸಂಗೊಳ್ಳಿ ರಾಯಣ್ಣ ಫಿಲಮ್ಗೆ ಚಿತ್ರರಂಗದಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಸಹ ನೀಡಿದ್ದಾರೆ. ಇನ್ನು 2006ರಲ್ಲಿ ತನ್ನದೇ ಬ್ಯಾನರಲ್ಲಿ ತೂಗುದೀಪ ಪ್ರೊಡಕ್ಷನ್ಸ್ ಅದೊಂದು ನಿರ್ಮಾಣವಾಗುತ್ತೆ. ಇನ್ನು ಆ ಪ್ರೊಡಕ್ಷನಲ್ಲೂ ಹಲವಾರು ಸಿನಿಮಾಗಳು ಬಂದಿದೆ. ಉಗ್ರಂ ಆಗ್ಬೋದು, ಅದೇ ಪ್ರೊಡಕ್ಷನ್ದು. ನವಗ್ರಹ ಆಗ್ಬೋದು, ಅದೇ ಪ್ರೊಡಕ್ಷನ್ದು. ಇನ್ನು ಹಲವಾರು ಫಿಲಮ್ಗಳು ಬಂದಿದೆ. ಆದರೆ ಸದ್ಯ ಈಗ ಇವ್ರು ಫಿಲಮ್ ಮಾಡೋದೇನಕ್ಕೆ ಅಂದರೆ ಜನರು ಪ್ರೀತಿ ಇದೆಯಲ್ಲ, ಅದನ್ನು ಗಳಿಸ್ಕೊಳಕ್ಕೆ, ಜನರು ಪ್ರೀತಿ ಕಳ್ಸ್ಕೊಳಕ್ಕೆ. 100 ರೂಪಾಯಿ ಕೊಟ್ಬಿಟ್ಟು ಆ ಚಿತ್ರನ ನೋಡ್ಬಿಟ್ಟು, ಅಯ್ಯೋ ಇನ್ನೂ ಒಂದು 10 ಸಲ ನೋಡಬೇಕು ಆ ಫಿಲಮ್ನ ಇನ್ನೂ 10 ಸಲ ನೋಡಬೇಕು, ಇನ್ನೂ ನೋಡ್ತಾನೆ ಇರಬೇಕು ಅನಿಸ್ಬೇಕು. ಆ ಥರ ಎಫರ್ಟ್ ಆಗ್ತಾರೆ ಫಿಲಮ್ ಮಾಡೋದ್ರಲ್ಲಿ. ಯಾಕೆ? ಒನ್ ಆ್ಯಂಡ್ ಓನ್ಲಿ ಫಾರ್ ಸೆಲೆಬ್ರಿಟೀಸ್. ಈಗ ಒಳಗಡೆ ಇರ್ಬೋದು ನಿರ್ಮಾಪಕರುಗಳು ಅಥವಾ ಥಿಯೇಟ್ರವ್ರಿಗಾಗಲಿ ಬಡ್ಕೋತಾ ಇದ್ದಾರೆ. ಫಿಲಮ್ಗಳಿಲ್ಲ, ಥಿಯೇಟ್ರ್ಗಳು ಖಾಲಿ. ಒಂದು ಕಡೆ ದರ್ಶನ್ ಅವ್ರು ಹಿಂಗಾಗಿದೆ, ದರ್ಶನ್ ಅವ್ರ ಅಭಿಮಾನಿಗಳು ಸಹ ಇದ್ದಿದ್ರೆ ಫಿಲಮ್ ನೋಡೋಕ್ಕಾದ್ರೂ ಬರೋರು. ಇವಾಗ ಅದೂ ಇಲ್ಲ, ಥಿಯೇಟ್ರು ಖಾಲಿ, ಎಲ್ಲಿ ಹೋಗೋಣ ನಾವು ಅಂತ ಪಾಪ ಅವರ ನೋವನ್ನು ತೊಡ್ಕೊತಾ ಇದ್ದಾರೆ. ಪಾಪ ಏನು ಮಾಡೋಕ್ಕಾಗಲ್ಲ ವೀಕ್ಷಕರೇ, ಅದೊಂದು ಸಂದರ್ಭ ಅಷ್ಟೇ. ಏನೇ ಆಗಲಿ, ಮತ್ತೊಂದು ವಿಶೇಷ, ಕಾಟೇರ ಎಂಥ ಫಿಲಮ್, ಜನ ಗೆಲ್ಸಿದಂಥ ಫಿಲಮ್ ಕಾಟೇರ. ಚಿತ್ರರಂಗನೇ ಇಷ್ಟಪಟ್ಟಂಥ ಫಿಲಮ್ ಕಾಟೇರ. ಇನ್ನು ಮತ್ತೊಂದು ಕಡೆ ವೀಕ್ಷಕರೇ, ಕಾಟೇರ ಫಿಲಮಲ್ಲಿ ಅವ್ರ ಅಕ್ಕನಿಗೋಸ್ಕರ ಒಂದು ಫೈಟ್ ಆಗುತ್ತೆ. ಅವನು ಜೈಲ್ಗೆ ಕಟ್ಟಬೇಕು ಅನ್ನೋ ರೀತಿಲಿ ಏನೇನೋ ಮಾಡಿ ಕಳ್ಸೋಕೆ ಎಲ್ಲ ಅವ್ರ ಮನೆಗೆ ಹಾಕ್ಬಿಟ್ಟು ಜೈಲ್ಗೆ ಕಟ್ತಾರೆ. ಅದೊಂದು ರೀತಿಲಿ ಅವ್ರ ಅಕ್ಕನಿಗೋಸ್ಕರ ಅವ್ರು ಹೊಡೆದಾಡೋದಕ್ಕೆ ಜೈಲ್ಗೆ ಹೋದ್ರು ಅನ್ನೋ ರೀತಿಲಿ ಇಲ್ಲೂ ಸಹ ಅದೇ ಆಗಿದೆ. ಅಂದರೆ ಇವರು ಅವ್ರ ಅಕ್ಕ ಅಲ್ಲ, ಪ್ರೇಯಸಿನೋ ಮತ್ತೊಂದು, ಅದು ನಾವು ನೋಡಿಲ್ಲ, ನೀವು ನೋಡಿಲ್ಲ. ಇವ್ರಿಗೋಸ್ಕರ ಇವಾಗ ಯಾರು ಪವಿತ್ರ ಗೌಡ ಅವ್ರಿಗೋಸ್ಕರ ಇವಾಗ ಇಷ್ಟೆಲ್ಲ ಆಗಿದೆ ವೀಕ್ಷಕರೇ. ಆ ಪವಿತ್ರ ಗೌಡ ಅನ್ನೋರು ಒಬ್ರಿರಲಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ.
ಜನರು ಅದೇ ಹೇಳೋದು, ಆ ಪವಿತ್ರ ಗೌಡ ಅನ್ನೋ ಒಬ್ಳು ಇರಲಿಲ್ಲ ಅಂದರೆ ದರ್ಶನ್ ಅವರು ಆರಾಮಾಗಿರ್ಬೋದಾಯಿತು ಅಂತ ಜನರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಕೂಡ ಅದೇನೆ. ನೋಡೋಣ ವೀಕ್ಷಕರೇ, ಇನ್ನು 4ನೇ ತಾರೀಕು ಕೋರ್ಟಲ್ಲಿ ಯಾವ ರೀತಿಯ ಒಂದು ಏನು ಜಡ್ಜ್ಮೆಂಟ್ ಆಗುತ್ತೆ, ಅಥವಾ ತಿರ್ಗಾ ಅವರು ಒಂದು ಏನು ಬೇಲ್ ಆಗುತ್ತಾ, ಅಥವಾ ತಿರ್ಗಾ ಅವ್ರನ್ನ ಬಂಧನದಲ್ಲೇ ಇಡ್ತಾರಾ, ನೋಡೋಣ. 4ನೇ ತಾರೀಕುವರೆಗೂ ಕಾಯ್ದು ನೋಡೋಣ. ಇದಾಗಿತ್ತು ಈ ಕ್ಷಣದ ವಿಶೇಷ. ಕೈದಿ ನಂಬರ್ 6106 ವಾಸ್ತವಗಳ ಸುದ್ದಿಗಾಗಿ ನೋಡ್ತಾರೆ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.